ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವಕ್ಕೆ ಜಂಬೂ ಸವಾರಿಯಲ್ಲಿ ಭಾಗವಹಿಸುವಂತಹ ಆನೆಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು. ಈಗ ನಾವು ನೋಡ್ಬೋದು ಅರಮನೆ ಆವರಣಕ್ಕೆ ಈಗಾಗಲೇ ಆನೆಗಳು 9 ಆನೆಗಳು ಒಂದು ಪಯಣವನ್ನು ಬೆಳೆಸ್ತಾ ಇರುವಂಥದ್ದು ನಾವು ನೋಡ್ಬೋದಾಗಿರುವಂಥದ್ದು. ಪ್ರಮುಖವಾಗಿ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವಂತಹ 9 ಆನೆಗಳು ಅಂದರೆ ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಅಂದರೆ ಕ್ಯಾಪ್ಟನ್ ಅಭಿಮಾನಿ ನೇತೃತ್ವದಲ್ಲಿರುವಂತಹ 9 ಆನೆಗಳು ಅರಣ್ಯ ಭವನದಿಂದ ಅರಮನೆ ಆವರಣಕ್ಕೆ ಅಂದರೆ ಅರಮನೆ ಆವರಣದಲ್ಲಿ ಗೋಧೂಳಿ ಲಗ್ನದಲ್ಲಿ ಶುಭ ಮಕರ ಲಗ್ನದ ಗೋಧೂಳಿ ಲಗ್ನದಲ್ಲಿ ಅರಮನೆ ಪ್ರವೇಶ ಮಾಡೋದಕ್ಕೆ ಈಗಾಗಲೇ ಎಲ್ಲ ಆನೆಗಳು ಕೂಡ ಗಾಂಭೀರ್ಯದಿಂದ ಹೆಜ್ಜೆ ಆಗ್ತಾ ಇರುವಂಥದ್ದು. ಅರಣ್ಯ ಭವನದಿಂದ 9 ಆನೆಗಳು ಅಂದರೆ ಅಭಿಮನ್ಯು, ಕಾವೇರಿ ಮತ್ತು ಭೀಮಾ, ಲಕ್ಷ್ಮಿ ಇನ್ನಿತರ ಆನೆಗಳು, ಕಂಚನ್ ಸೇರಿದಂತೆ 9 ಆನೆಗಳು ಮೊದಲ ಹಂತದಲ್ಲಿ ಬಂದಿರುವಂಥ 9 ಆನೆಗಳು ಅರಮನೆಯತ್ತ ಒಂದು ಪಯಣವನ್ನು ಬೆಳೆಸಿರುವಂಥದ್ದು. ಇಷ್ಟು ದಿನ ಅಂದರೆ ಕಳೆದ 4ನೇ ತಾರೀಕಿನಿಂದ ಕೂಡ ಒಂದು ಅರಮನೆ ಅಂದರೆ ಮೈಸೂರು ನಗರಕ್ಕೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಒಂದು ಅರಣ್ಯ ಭವನದಲ್ಲಿ ವಾಸ್ತವ್ಯ ನೋಡಿತ್ತು. ಅಲ್ಲಿ ಎಲ್ಲ ರೀತಿಯ ವಾಸ್ತವ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ನಂತರವಾಗಿ ಇಂದು ಅರಮನೆ ಆವರಣಕ್ಕೆ ಅಂದರೆ ಗೋಧೂಳಿ ಲಗ್ನದಲ್ಲಿ ಅರಮನೆ ಆವರಣಕ್ಕೆ ಪ್ರವೇಶ ಮಾಡುವ ನಿಟ್ಟಿನಲ್ಲಿ ಕೂಡ ಅರಣ್ಯ ಭವನದಿಂದ ಮುಖ್ಯ ದ್ವಾರಗಳ ಮುಖಾಂತರ ಅಂದರೆ ರಾಮಸ್ವಾಮಿ ವೃತ್ತದ ಮುಖಾಂತರವಾಗಿ ಅರಮನೆ ಆವರಣದ ಜಯಮಾರ್ತಾಂಡ ಒಂದು ಗೇಟ್ನಲ್ಲಿ ಅಲ್ಲಿ ಪೂಜೆ ಪುರಸ್ಕಾರವನ್ನು ಮಾಡಿ ಎಲ್ಲ ಆನೆಗಳನ್ನು ಕೂಡ ಅಲ್ಲಿ ವಾಸ್ತವ್ಯಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏನು ಬರುವಂಥ ಅಂದರೆ ವಿಶ್ವವಿಖ್ಯಾತ ನಾಡ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವಂಥ 14 ಆನೆಗಳ ಪೈಕಿ 9 ಆನೆಗಳು ಈಗಾಗಲೇ ಮೈಸೂರು ನಗರಕ್ಕೆ ಬಂದಿರುವಂಥದ್ದು. ಈಗ ಗೋಧೂಳಿ ಲಗ್ನದಲ್ಲಿ ಅರಮನೆ ಆವರಣಕ್ಕೆ ಅಂದರೆ ಅವರ ಜಯಮಾರ್ತಾಂಡ ಒಂದು ಗೇಟ್ನಲ್ಲಿ ಕೂಡ ಆನೆಗಳಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರವಾಗಿ ಅಂದರೆ ರಾಜರ ಒಂದು ಜಿಲ್ಲಾಡಳಿತ ಮತ್ತು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ನೇತೃತ್ವದಲ್ಲಿ ಕೂಡ ಆನೆಗಳಿಗೆ ಒಂದು ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಇಂದಿನಿಂದ ಚಾಲನೆ ಅಂದರೆ ದಸರಾ ಮಹೋತ್ಸವಕ್ಕೆ ಚಾಲನೆ ಇಂದಿನಿಂದ ದೊರೆಯುತ್ತೆ. ಅಷ್ಟು ದಿನಗಳ ಕಾಲ ಅಂದರೆ ದಸರಾ ಮುಗಿಯೋವರೆಗೂ ಕೂಡ ಎಲ್ಲ ಆನೆಗಳು ಕೂಡ ಅರಮನೆ ಆವರಣದಲ್ಲಿ ವಾಸ್ತವ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿನಿತ್ಯವೂ ಕೂಡ ಅರಮನೆ ಆವರಣದಿಂದ ಜಂಬೂ ಸವಾರಿ ಹೊರಡುವಂತಹ ಏನು ಮುಖ್ಯ ರಸ್ತೆ ಇದೆ ಅಲ್ಲಿ ಒಂದು ವಾಕನ್ನು ಮಾಡಿಸಲಾಗುತ್ತೆ. ಒಂದು ಮೆರವಣಿಗೆ ಸಾಗುವಂಥ ಎಲ್ಲ ವೃತ್ತದಲ್ಲೂ ಕೂಡ ಆನೆಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಕೂಡ ಜಂಬೂ ಸವಾರಿ ಸಂದರ್ಭದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಪ್ರತಿನಿತ್ಯವೂ ಕೂಡ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಕೂಡ ವಾಕ್ ಮಾಡಿಸಲಾಗುತ್ತೆ. ನಂತರವಾಗಿ ಕೂಡ ಅವು ಎಷ್ಟು ದಿನಗಳ ಕಾಲ ಅರಮನೆಯಲ್ಲಿ ವಾಸ್ತವ್ಯ ಬಿಡುತ್ತೆ ಅಷ್ಟು ದಿನಗಳ ಕಾಲ ಅವರ ದಷ್ಟಪುಷ್ಟವಾಗಿರುವಂಥ ನಿಟ್ಟಿನಲ್ಲಿ ಕೂಡ ವಿಶೇಷವಾದಂಥ ಆಹಾರ ಮತ್ತು ವಿಶೇಷವಾದಂಥ ತಯಾರಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಈಗಾಗಲೇ ಜಯಮಾರ್ತಾಂಡ ಒಂದು ಗೇಟ್ಗೆ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ಆನೆಗಳು ಕೂಡ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.